ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಈ ಹಿಂದೂಗಳ ನರಮೇಧ ನಡೆಯಿತು. ಇದೇ ವಿಚಾರ ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದರ ನಡುವೆ ಮುಟ್ಟಿ ನೋಡಿಕೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಪೆಟ್ಟನ್ನು ಕೊಡ್ತಾ ಇದೆ. ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ. ಭಾರತದಲ್ಲಿ ಇನ್ನೂ ಇದ್ದಾರೆ 55,000 ಪಾಕ್ ಪ್ರಜೆಗಳು. ದೀರ್ಘಾವಧಿ ವೀಸಾ ಹೊಂದಿರುವಂತಹ 55,000 ಪಾಕ್ ಪ್ರಜೆಗಳು ಭಾರತದಲ್ಲಿಯೇ ನೆಲೆಸಿದ್ದಾರೆ. 54,000 ಹಿಂದೂಗಳೇ ಭಾರತದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. 54,000 ಮಂದಿ ರಾಜಸ್ಥಾನ ಒಂದರಲ್ಲಿಯೇ ಅತಿ ಹೆಚ್ಚು ಜನ ಆಶ್ರಯವನ್ನು ಪಡೆದಿರುವಂಥದ್ದು. ಈಗಾಗಲೇ ಅಲ್ಪಾವಧಿ ವೀಸಾ ಹೊಂದಿದವರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ವಾಪಸ್ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡಲಾಗಿದೆ. ಪಾಕ್ನ ಅಲ್ಪಸಂಖ್ಯಾತ ಹಿಂದೂಗಳು ದೀರ್ಘಾವಧಿ ವೀಸಾವನ್ನು ಪಡೆದು ಭಾರತದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಪಾಕ್ನಿಂದ ಬಂದು ಮದುವೆಯಾದವರಿಗೂ ಕೂಡ ದೀರ್ಘಾವಧಿಯ ವೀಸಾವನ್ನು ಕೊಡಲಾಗಿದೆ. ಹೀಗಾಗಿ 55,000 ಮಂದಿ ಪಾಕಿಸ್ತಾನದವರೇ ಭಾರತದಲ್ಲಿ ನೆಲೆ ಊರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 55,000 ಮಂದಿಯನ್ನು ಗಡೀಪಾರು ಮಾಡುವುದಕ್ಕೆ ಒಂದಿಷ್ಟು ಕಾನೂನು ತೊಡಕುಗಳು ಕೂಡ ಎದುರಾಗ್ತಾ ಇದೆ. ಹಾಗಾಗಿಯೇ ಮೊದಲ ಹಂತದಲ್ಲಿ ಯಾರ್ಯಾರು ಅಲ್ಪಾವಧಿಯ ವೀಸಾವನ್ನು ಪಡೆದುಕೊಂಡು, ಅಂದರೆ ಆರೋಗ್ಯದ ವಿಚಾರಕ್ಕೆ ಟ್ರೀಟ್ಮೆಂಟ್ ಪಡೆಯೋದಕ್ಕಾಗಿರಬಹುದು, ಪ್ರವಾಸೋದ್ಯಮಕ್ಕಂತ ಬಂದವರು ಅಥವಾ ಎಜುಕೇಷನ್ಗಂತ ಬಂದವರು, ಅಂಥವ್ರನ್ನ ಮುಲಾಜಿಲ್ದೇನೆ ಅವರ ದೇಶಕ್ಕೆ ವಾಪಸ್ ಕಳುಹಿಸುವಂತಹ ಕೆಲಸ ಆಗಿದೆ. ಬಟ್ ಈ ಲಾಂಗ್ ಟರ್ಮ್ ವೀಸಾ ತಗೊಂಡು ಬಂದವರು, ಮುಖ್ಯವಾಗಿ ಅಲ್ಲಿಂದ ಮದುವೆಯಾಗಿ ಇಲ್ಲಿಗೆ ಬಂದವರು, ಮುಖ್ಯವಾಗಿ ಪಾಕಿಸ್ತಾನದ ಅಲ್ಪಸಂಖ್ಯಾತರಾದಂತಹ ಹಿಂದೂಗಳು, ಅವರು 55,000 ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ವಿಚಾರದಲ್ಲಿ ಅಂತ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ ಅಲ್ಪಾವಧಿ ವೀಸಾವನ್ನು ಪಡೆದುಕೊಂಡವರಿಗೆ ಗೇಟ್ ಪಾಸ್ ಕೊಡುವಂತಹ ಕೆಲಸ ಆಗಿದೆ ದೇಶದಿಂದ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆಯಾ ರಾಜ್ಯ ಸರ್ಕಾರಗಳು ಈಗಾಗಲೇ ಕ್ರಮ ತೆಗೆದುಕೊಂಡಾಗಿದೆ. ಬಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಈ ದೀರ್ಘಾವಧಿ ವೀಸಾದಲ್ಲಿ ಭಾರತದಲ್ಲಿ ನೆಲೆ ಇರೋರ ಕಥೆ ಏನು, ಆ ವಿಚಾರದಲ್ಲಿ ಏನಾದರೂ ಕ್ರಮ ತತ್ಕ್ಷಣಕ್ಕಾಗುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಪ್ರೇಮ್, ಈಗಾಗಲೇ ಕೇಂದ್ರ ಸರ್ಕಾರ ಪೆಹಲ್ಗಾಮ್ ಅಟ್ಯಾಕ್ ನ ಬಳಿಕ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಿದೆ. ಅದರಲ್ಲಿ ಯಾರು ಪಾಕಿಸ್ತಾನಿ ಪ್ರಜೆಗಳಿದ್ರು ಅಂತವ್ರನ್ನ ದೇಶದಿಂದ ಹೊರಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೇಂದ್ರ ಗೃಹ ಇಲಾಖೆ ಎಲ್ಲಾ ರಾಜ್ಯಗಳಿಗೆ ಕೊಡುವ ಕೆಲಸವನ್ನ ಮಾಡಲಾಗಿತ್ತು. ಅದರಲ್ಲಿ ಒಂದು ಕಾನೂನಿನ ಅಂಶವನ್ನ ಸೇರಿಸಿದ್ದಾರೆ. ಅಂದ್ರೆ ದೀರ್ಘಾವಧಿ ವೀಸಾವನ್ನ ಯಾರು ಹೊಂದಿದಾರೋ ಅಂತವರ ಗಡೀಪಾರಿಗೆ ಕೇಂದ್ರ ಕಾನೂನು ಇಲಾಖೆ ಯಾವುದೇ ನಿಯಮಾವಳಿಯಲ್ಲಿ ತಿಳಿಸಿಲ್ಲ, ಯಾವುದೇ ಆದೇಶದಲ್ಲಿ ತಿಳಿಸಿಲ್ಲ. ಹೀಗಾಗಿ ಯಾರು ಈ ಶಾರ್ಟ್ ಟರ್ಮ್ ವೀಸಾದಡಿ ಭಾರತಕ್ಕೆ ಬಂದಿದ್ರು ಅಂತವ್ರನ್ನ ಹೊರಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿಯೇ ನಿನ್ನೆ ರಾಜ್ಯದಿಂದ 4 ಯಾರು ಶಾರ್ಟ್ ಟರ್ಮ್ ವೀಸಾವನ್ನ ಹೊಂದಿದ್ರು ಅಂತವ್ರನ್ನ ಗಡೀಪಾರು ಮಾಡುವ ಕೆಲಸವನ್ನ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿತ್ತು. ಇನ್ನು ದೇಶಾದ್ಯಂತ ಸುಮಾರು 55,000 ಮಂದಿ ಈ ಲಾಂಗ್ ಟರ್ಮ್ ವೀಸಾದಲ್ಲಿ ಭಾರತದಲ್ಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಅವ್ರನ್ನ ಕಳಿಸೋದಕ್ಕೆ ಅಷ್ಟು ಸುಲಭವಾಗಿ ಕಳಿಸೋದಕ್ಕೆ ಬರೋದಿಲ್ಲ. ಕಾರಣ ಅವರಿಗೆ 5 ವರ್ಷ 10 ವರ್ಷ ಹೀಗೆ ಲಾಂಗ್ ಟರ್ಮ್ ವೀಸಾವನ್ನ ಕೊಳ್ಳಲಾಗಿದೆ. ಈ 55,000 ಮಂದಿಯಲ್ಲಿ 54,000 ಮಂದಿ ರಾಜಸ್ಥಾನದಲ್ಲೇ ಇದ್ದಾರೆ. ಈ 54,000 ಮಂದಿಯಲ್ಲಿ ಆಲ್ಮೋಸ್ಟ್ 53,500ಕ್ಕೂ ಹೆಚ್ಚು ಜನ ಹಿಂದೂಗಳಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಅಲ್ಪಸಂಖ್ಯಾತ ಹಿಂದೂಗಳು ಅಲ್ಲಿನ ವಧುವನ್ನ ಮದುವೆಯಾಗೋ, ವರನನ್ನ ಮದುವೆಯಾಗೋ, ಈ ರೀತಿಯಾಗಿ ಕೊಡು ಮತ್ತೆ ಕೊಳ್ಳುವಿಕೆಯ ಸಂಸ್ಕೃತಿ ಆ ರಾಜಸ್ಥಾನದ ಗಡಿ ಭಾಗಗಳಲ್ಲಿದೆ. ಹೀಗಾಗಿಯೇ ಈ ಲಾಂಗ್ ಟರ್ಮ್ ವೀಸಾದಡಿ ಭಾರತದಲ್ಲಿ ಇರುವವರನ್ನ ಕಳಿಸೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಸದ್ಯ ಯಾರ್ಯಾರು ಈ ಶಾರ್ಟ್ ಟರ್ಮ್ ವೀಸಾದಡಿ ಭಾರತದಲ್ಲಿದ್ರೋ ಅಂತವ್ರನ್ನ ಪಾಕಿಸ್ತಾನಕ್ಕೆ ಗಡೀಪಾರು ಮಾಡುವ ಕೆಲಸವನ್ನ ಇಡೀ ದೇಶಾದ್ಯಂತ ಮಾಡಲಾಗ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.